ನಮ್ಮ ಹೆಸರು ಲೋಕಣ್ಣ ಪಾಂಡಪ್ಪ ರಡ್ರಟ್ಟಿ ಅಂತ. ನಮ್ಮೂರು ಲಕ್ಷಾನಟ್ಟಿ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲಾದವ್ರು ನಾವು. ಈಗ ನಾವು ಮೊದಲ ಎಲ್ಲ ಕಬ್ಬು, ಗೊಂಜಾಳ, ಗೋಧಿ ಎಲ್ಲ ಹಾಕ್ತಿದ್ವಿ. ಆಗ ಬೇರೆ ಬೇರೆ ನಮ್ಗೆ ತಿಳಿಲಾರ್ದಕ್ಕೆ ಅವನು ಇವನು ಹಾಕಿ ನಾವು ಮೋಸ ಹೋಗಿದ್ವು. ಗೋಧಿ ನಾವು ನವಂಬರ್ ತಿಂಗಳದಾಗ ಅದನ್ನು ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡೋಣ ಅದಕ್ಕೆ ಈಗ ಅವರು ಲೋಕಾಪುರದಾಗ ಒಂದು ಅಂಗಡಿ, ವೀರಭದ್ರೇಶ್ವರ ಅಂತ ಅಂಗಡಿ, ಅಲ್ಲಿ ಅವ್ರ ಪರಿಚಯಗಾನ ಇದನ್ನು ಹಾಕ್ರಿ ಈ ಸಲ ಭಾರಿ ಚಲೋ ಆಕತಿ, ಇಳುವರಿ ಭಾರಿ ಬರ್ತೈತೆ. ನಾನು ಅದನ್ನು ತಂದು ನಾವು ಅದಕ್ಕೆ ಹಾಕಿ ಫಸ್ಟ್ ಸ್ಟಾರ್ಟಿಂಗ್ ಗೊಬ್ಬರ ಬೀಜ ಹಾಕೋತ್ನಾಗ ಹಾಕಿಬಿಟ್ಟಿವಿ. ಆ ಗೋಧಿ ಹಾಕೋಣ ಅದಕ್ಕೆ ಡಿಪೆನ್ಸಿ 2 ಚೀಲ ಬಯಸಿದ್ವಿ ನಾವು. 1 ಎಕರೆ 8 ಗುಂಟೆ ಅಂತ ಸಂಬಂಧ 2 ಚೀಲ ಒಮ್ಮೆ ಹಾಕಿವಿ. ಯಾವ ರಾಸಾಯನಿಕ ಇಲ್ಲ ಏನಿಲ್ಲ. ಹೆಂಗೆ ಬರ್ತೈತೆ ಇಳುವರಿ ಅನ್ನೋದಂತ ಗೋಧಿಗೆ ಟ್ರೈ ಮಾಡಿದ್ವಿ. ಟ್ರೈ ಮಾಡೋಣ ಮೊದಲಿನಕ್ಕಿಂತ 4-5 ಕ್ವಿಂಟಲ್ ಹೆಚ್ಚಾಯ್ತು ಎಕರೆಗೆ. ಅಂದ್ರೆ 12 ಆಗೋದು ಅದು 15-17 ಆಗಕೈತಿ. ಆದ್ದರಿಂದ ನಮ್ಗೆ ಖುಷಿ ಅನಿಸೋಣ. ಮತ್ತು ಅದನ್ನು ಯೂಸ್ ಮಾಡಿ ಮುಂದಿನ ಬೆಳೆಗೆ ಆದರೂ ನಾವು ಗೊಂಜಾಳ ಆಗಲಿ ಉಳ್ಳಾಗಡ್ಡಿ ಹಾಕೋರು ಈ ಸದ್ಯ 4-5 ಎಕರೆ ಅದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಒಂದು 10 ಚೀಲ ತರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಇದು ಹಾಕೋದ್ರಿಂದ ನೀರು ಹೆಚ್ಚು ಹಿಡ್ಕೊಂಡು, ತೇವಾಂಶ ಹಿಡ್ಕೊಂಡು, ಅದ್ರಾಗ ಫಲವತ್ತತೆ ಹೆಚ್ಚಾಗಿ ಅದು ಇಳುವರಿ ಚೆನ್ನಾಗಿ ಬಂದು 5 ಕ್ವಿಂಟಲ್ ಹೆಚ್ಚಾಗಿದೆ. ಈಗೆಲ್ಲ ನಾವು ಅದನ್ನು ಬಳಸೂತ ಬರೋಣ, ಡಿಫೆನ್ಸ್ ಹಾಕೊಂಡು ಎಲ್ಲ ಖುಷಿ ಆಯ್ತು ಗೋಧಿಗೆ ಬರೋಣ. ಆನಂತರ ಭೂಮಿಗೆ ಮತ್ತು ಮುಂದೆ ನೆಕ್ಸ್ಟ್ ನಾವು ಇನ್ನು ಉಳ್ಳಾಗಡ್ಡಿ ಹಾಕೋದಿರಲಿ, ಕಬ್ಬು ಇರಲಿ, ಬಾಳೆ ಮತ್ತು ತೆಂಗು, ಮಾವಿನ ಗಿಡ ಎಲ್ಲಕ್ಕೂ ಅದನ್ನ ಡಿಫೆನ್ಸ್ ಹಾಕಿ ಹೆಚ್ಚಿನ ಇಳುವರಿ ನಾವು ಬೆಳಿಬೇಕಂತೇಳಿ ನಿರ್ಧಾರ ಮಾಡ್ಕೊಂಡ್ವಿ. ಚಲೋ ಬರತ್ತೈತೆ ಅದು, ಭೂಮಿ ಹಾಳಾಗಂಗಿಲ್ಲ, ಏನಿಲ್ಲ, ಸಾವಯವ ಗೊಬ್ಬರ ಇರೋದ್ರಿಂದ ಎಲ್ಲ ಉತ್ತಮ ಇಳುವರಿ ಬರ್ತದೆ. ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ.